ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, GPSTR ಮತ್ತು PSTRಗೆ ಸಂಬಂಧಪಟ್ಟಂತೆ ಎಲ್ಲ ಅಭ್ಯರ್ಥಿಗಳು ಈಗಾಗಲೇ ತಯಾರಿಯನ್ನು ನಡೆಸಿದ್ದೀರಾ. ತಾವೆಲ್ಲರೂ ಕೂಡ ಈ ತಯಾರಿಯನ್ನು ನಡೆಸ್ತಕ್ಕಂತಹ ಈ ಸಂದರ್ಭದಲ್ಲಿ ಇತ್ತೀಚೆಗೆ ಟೀಚರ್ ರಿಕ್ರೂಟ್ಮೆಂಟ್ ರೂಲ್ಸ್ಗೆ ಸಂಬಂಧಪಟ್ಟಂತಹ C&R ಸಂಬಂಧಪಟ್ಟಂತಹ ಸುದ್ದಿ ಮುಂಚೂಣಿಯಲ್ಲಿತ್ತು ಸ್ನೇಹಿತರೆ. ಈ ಒಂದು C&R ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತಹ ರೂಲ್ಸ್ ಯಾವಾಗ ಹೊರಬರುತ್ತೆ ಅಂತಕ್ಕಂತಹ ಒಂದು ಕಾತರದಿಂದ ಎಲ್ಲ ಅಭ್ಯರ್ಥಿಗಳು ಕಾಯ್ತಾ ಇದ್ರು. ವಿಶೇಷವಾಗಿ GPSTR ಮತ್ತು PSTR ಶಿಕ್ಷಕ ಹುದ್ದೆಗಳ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಈ ಒಂದು ಟೀಚರ್ ರಿಕ್ರೂಟ್ಮೆಂಟ್ ರೂಲ್ಸ್ಗೆ ಸಂಬಂಧಪಟ್ಟಂತಹ C&R 2025 ಏನಿತ್ತು, ಆ C&R ಪ್ರಕಟ ಆಗೋದು ಬಾಕಿ ಇತ್ತು ಸ್ನೇಹಿತರೆ. ಈ ಒಂದು C&R ರೂಲ್ಸ್ ಬಂದ್ಬಿಟ್ಟು ಇನ್ನೊಂದು ವಾರದ ಒಳಗೆ ಪ್ರಕಟ ಆಗುತ್ತೆ ಅಂತಕ್ಕಂತಹ ಒಂದು ಅಧಿಕೃತ ಮಾಹಿತಿ ಈಗಷ್ಟೇ ಹೊರಬರ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಒಂದು ವಾರದ ಒಳಗೆ ಈ ಒಂದು ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತಹ C&R ರೂಲ್ಸ್ನ ತಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಈ C&R ರೂಲ್ಸ್ ಯಾಕಿಷ್ಟು ಮಹತ್ವ ಅಂತ ಹೇಳಿ ನಾವು ನೋಡೋದಾದರೆ, ಈಗೆಲ್ಲ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತಹ ರೂಲ್ಸ್ ಕೆಲವೊಂದು ಚೇಂಜಸ್ ಆಗ್ತವೆ ಅಂತ ಹೇಳಿದರೆ, ಈ ಹಿಂದೆ ಇರತಕ್ಕಂತಹ GPSTR ನೋಡಿರ್ಬೋದು ಮತ್ತು PSTR ನೇಮಕಾತಿಯಲ್ಲಿ ಏನು ರೂಲ್ಸ್ ಇತ್ತು, ಬ್ಯಾಕ್ ಸ್ಕೋರ್ಗೆ ಸಂಬಂಧಪಟ್ಟಂತಹ ಈ ಬ್ಯಾಕ್ ಸ್ಕೋರ್ಗೆ ಸಂಬಂಧಪಟ್ಟಂತಹ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ, ಈ ಹಿಂದೆ ಬ್ಯಾಕ್ ಸ್ಕೋರ್ಗೆ ಸಂಬಂಧಪಟ್ಟಂಥ ಅತಿ ಹೆಚ್ಚು ಅಂಕಗಳನ್ನು ಅಲ್ಲಿ ಬ್ಯಾಕ್ ಸ್ಕೋರಲ್ಲಿ ಕನ್ಸಿಡರ್ನ ಮಾಡಲಾಗುತ್ತಿತ್ತು. ಆದರೆ ಈ ಒಂದು ಹೊಸ C&R ರೂಲ್ಸಲ್ಲಿ ಒಂದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಈ ಒಂದು ಬ್ಯಾಕ್ ಸ್ಕೋರ್ಗೆ ಸಂಬಂಧಪಟ್ಟಂತೆ ಈಗೇನಿದ್ರು ಇನ್ಮೇಲೆ 10% ಅಷ್ಟೇ ಬ್ಯಾಕ್ ಸ್ಕೋರ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು C&R ರೂಲ್ಸಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಪ್ರಮುಖ ಅಂಶ ಬೆಳಕಿಗೆ ಬರ್ತಾ ಇದೆ. ಅದು ಹೇಗೆ ಅಂತ ಹೇಳಿದರೆ, CETಯಲ್ಲಿ CET ಒಂದು ಸ್ಕೋರ್ನ 90% ಆಗಿ ಪರಿಗಣಿಸಿ, ಹಾಗೆಯೇ 10% ಬ್ಯಾಕ್ ಸ್ಕೋರ್ ಆಗಿ ತೆಗೆದುಕೊಳ್ತಾರೆ. ಓವರಾಲ್ ಆಗಿ 100%ಗೆ ಕನ್ವರ್ಟ್ ಮಾಡಲಾಗುತ್ತೆ. ಅಂದರೆ ಈ ಹಿಂದೆ ಬ್ಯಾಕ್ ಸ್ಕೋರ್ಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡಲಾಗಿತ್ತು. ಆದರೆ ಈ ಒಂದು ಹೊಸ C&R ರೂಲ್ಸಲ್ಲಿ 10% ಅಷ್ಟೇ ಬ್ಯಾಕ್ ಸ್ಕೋರನ್ನು ತೆಗೆದುಕೋಬೇಕು ಅಂತಕ್ಕಂತಹ ಒಂದು ಮಹತ್ವದ ಅಂಶ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಆ 10 ಬ್ಯಾಕ್ ಸ್ಕೋರಲ್ಲಿ ಏನೇನಿರುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, TETಗೆ ಸಂಬಂಧಪಟ್ಟಂತೆ ಒಂದು 5% ಬ್ಯಾಕ್ ಸ್ಕೋರನ್ನು ತೆಗೆದುಕೊಳ್ಳಲಾಗುತ್ತೆ. ಹಾಗೆಯೇ PU ಆಗಿರ್ಬೋದು, ಹಾಗೆಯೇ ಡಿಗ್ರಿ ಆಗಿರ್ಬೋದು, ಅದರಲ್ಲಿ 2.5 ತೆಗೆದುಕೊಳ್ತಾರೆ. ಹಾಗೆಯೇ D.Ed ಅಥವಾ B.Edಗೆ ಸಂಬಂಧಪಟ್ಟಂತೆ 2.5 ತೆಗೆದುಕೊಳ್ಳಲಾಗುತ್ತೆ. ಅಂದರೆ ಓವರಾಲ್ 10% ಇನ್ ಬ್ಯಾಕ್ ಸ್ಕೋರ್ ಆ್ಯಂಡ್ ಅನದರ್ 90% ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ CET. ಈ ಥರನಾಗಿ ಬ್ಯಾಕ್ ಸ್ಕೋರ್ ಬಗ್ಗೆ ಸಂಬಂಧಪಟ್ಟಂತೆ ಈ ಒಂದು C&R ಅಲ್ಲಿ ಅಪ್ಡೇಟ್ ಆಗ್ತಾ ಇದೆ ಅಂತಕ್ಕಂತಹ ಒಂದು ಅಧಿಕೃತ ಮಾಹಿತಿಯನ್ನು ಬಲ್ಲ ಮೂಲಗಳಿಂದ ತಿಳಿದುಕೊಳ್ಳಲಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ನಿಶ್ಚಿಂತೆಯಿಂದ ಇದ್ದು ಇನ್ಮೇಲೆ ಏನು ತಯಾರಿಯನ್ನು ನಡೆಸ್ತಿದ್ದೀರಾ, ಆ ಒಂದು ತಯಾರಿಯನ್ನು ಸುಗಮವಾಗಿ ನಡೆಸ್ತಾ ಈ ಒಂದು ಶಿಕ್ಷಕ ಹುದ್ದೆಗಳನ್ನು 2025ರ ಒಂದು ಶಿಕ್ಷಕ ಹುದ್ದೆ ಏನಿದೆ ಅದನ್ನು ಪಡೆದುಕೋಬೇಕು ಅಂಥೇಳಿ ನಾವು ಹಾರೈಸ್ತೀವಿ. ಹಾಗೆಯೇ ಈ ಹಿಂದೆ ಏನು GPSTRಗೆ ಸಂಬಂಧಪಟ್ಟಂತೆ ಈಗಾಗಲೇ ಡ್ರಾಫ್ಟ್ ರೂಲ್ಸಲ್ಲಿ ಇತ್ತು, ಅಂದರೆ C&R ಅಲ್ಲಿತ್ತು, ಅದೇ ಥರನಾಗಿ ಒಂದು ಎಕ್ಸಾಮ್ ಪ್ಯಾಟ್ರನ್ನು ಸಹ ಅಳವಡಿಸ್ಕೋಬೇಕು. ಯಾವುದಕ್ಕೆ? PSTRಗೆ ಸಂಬಂಧಪಟ್ಟಂತೆ. ಅಂದರೆ PSTR ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಇರತಕ್ಕಂತಹ ಒಂದು C&R ರೂಲ್ಸಲ್ಲಿ ಏನಿತ್ತು ಅಂತ ಹೇಳಿದರೆ, ಕೇವಲ 150 ಅಂಕಗಳಿಗೆ ಒಂದು CET ಪರೀಕ್ಷೆಯನ್ನು ಅಟೆಂಡ್ ಮಾಡಿದರೆ ಸಾಕಾಗಿತ್ತು. PSTR ಅಭ್ಯರ್ಥಿಗಳು ಅವರಿಗೆಲ್ಲರಿಗೂ ಕೂಡ ನೇಮಕಾತಿ ಆದೇಶವನ್ನು ಕೊಡಲಾಗುತ್ತಿತ್ತು. ಅಂದರೆ ಒಂದು CET ಎಕ್ಸಾಮನ್ನು ಅಷ್ಟೇ ಒಂದು ಪೇಪರನ್ನು ಅಟೆಂಡ್ ಮಾಡ್ಬೋದಿತ್ತು. ಆದರೆ ಈ ಒಂದು ಹೊಸ C&R ರೂಲ್ಸಲ್ಲಿ ಏನು ಅಪ್ಡೇಟ್ ಬರ್ತಾ ಇದೆ ಅಂತ ಹೇಳಿದರೆ, ಈಗೇನು ಹೊಸದಾಗಿ 5267 ಕಲ್ಯಾಣ ಕರ್ನಾಟಕ ಹುದ್ದೆಗಳನ್ನು PSTRಲ್ಲಿ ಪ್ರಕಟಿಸಬೇಕು ಅಂತ ಹೇಳಿ ಈಗಾಗಲೇ ತಯಾರಿಯನ್ನು ನಡೆಸಿರುತ್ತೆ ಸರ್ಕಾರ. ಆ ಒಂದು PSTR ನೇಮಕಾತಿಯಲ್ಲಿ ಈ ಹಿಂದೆ ಇರತಕ್ಕಂತಹ GPSTRಲ್ಲಿ ಯಾವ ಥರನಾಗಿ ಇತ್ತು ಅಂದರೆ, ಡಿಸ್ಕ್ರಿಪ್ಟಿವ್ ಪೇಪರನ್ನು ಸಹ ಇಲ್ಲಿ ಅಳವಡಿಸಬೇಕು ಅಂತಕ್ಕಂತಹ ಒಂದು ಚರ್ಚೆಗಳು ಸಹ ನಡೆದಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಸ್ನೇಹಿತರೆ. ಅಂದರೆ ಈ ಹಿಂದೆ GPSTRಲ್ಲಿ CETಗೆ ಸಂಬಂಧಪಟ್ಟಂತೆ ಒಂದು ಪತ್ರಿಕೆ ಇದ್ದರೆ ಅದರ ಜೊತೆಗೆ ಹಾಗೆಯೇ ಈ ಒಂದು ಡಿಸ್ಕ್ರಿಪ್ಟಿವ್ ಪೇಪರನ್ನು ಸಹ ಅಲ್ಲಿ ಇಡಲಾಗಿತ್ತು. ಹಾಗಾಗಿ ಈ ಒಂದು PSTR ಹುದ್ದೆಯಲ್ಲಿ ಅದು ಇರಲಿಲ್ಲ.
ಈಗ 2025ರ ಈ ಒಂದು CNRಲ್ಲಿ PSTR ಹುದ್ದೆಗಳಿಗೂ ಸಹ ಒಂದು ಡಿಸ್ಕ್ರಿಪ್ಟಿವ್ ಪೇಪರನ್ನು ಇಡಬೇಕು ಅಂತಕ್ಕಂತಹ ಒಂದು ಮಾಹಿತಿ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಡಿಸ್ಕ್ರಿಪ್ಟಿವ್ ಲೆವೆಲ್ ಕ್ವಶನ್ ಪೇಪರ್ನ ಅಟೆಂಡ್ ಮಾಡೋದ್ರ ಕಡೆನೂ ಸಹ ಈಗಿಂದಲೇ ತಯಾರಿಯನ್ನು ನಡೆಸಿದರೆ ತಮಗೆ ಎಲ್ರಿಗೂ ಸಹ ಸುಲಭವಾಗುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಲಾಗಿದೆ ಸ್ನೇಹಿತರೆ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದಾರೆ ದಯಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಈ ಥರ ಬ್ಯಾಕ್ ಸ್ಕೋರ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಅಂಶ, ಹಾಗೆಯೇ PSTRಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಸಂಬಂಧಪಟ್ಟಂತಹ ಈ 2 ಪ್ರಮುಖ ಅಂಶಗಳನ್ನು ಈ ಒಂದು CNRಲ್ಲಿ ಅಪ್ಡೇಟ್ ಮಾಡಲಾಗ್ತಾ ಇದೆ ಅಂತಕ್ಕಂತಹ ಒಂದು ಮಾಹಿತಿ ಇದೆ. ಇನ್ನೇನಿದ್ರೂ ಒಂದು ವಾರದೊಳಗೆ ಈ CNR ಅಧಿಕೃತವಾಗಿ ಸರ್ಕಾರದಿಂದ ಗೆಜೆಟ್ ಅಥವಾ ಅಧಿಕೃತ ಜ್ಞಾಪನವಾಗಿ ಹೊರಬೀಳುತ್ತೆ. ಅಲ್ಲಿ ಎಲ್ಲ ಗೊತ್ತಾಗುತ್ತೆ ಯಾವ್ಯಾವ ಹುದ್ದೆಗಳು ಎಷ್ಟಿದ್ದಾವೆ ಅಂತ ಹೇಳಿ. ಹೈಸ್ಕೂಲ್ ಟೀಚರ್ಸ್ ಕೂಡ ಕಾಲಾಗ್ತಕ್ಕಂತಹ ಹೆಚ್ಚಳ ಸಾಧ್ಯತೆ ಇದೆ. ಹಾಗೆಯೇ GPSTR ಮತ್ತು PSTR ಮತ್ತು PSTR ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಏನು ನೋಟಿಫಿಕೇಶನ್ ಆಗೋಕ್ಕೆ ಸಿದ್ಧ ಆಗಿದ್ವು 5267 ಹುದ್ದೆಗಳು. ಅದರ ಜೊತೆಗೆ GPSTR ಕೇವಲ 78 ಹುದ್ದೆಗಳು ಅಷ್ಟೇ ಕಾಲಾಗ್ತವೆ ಅಂತಕ್ಕಂಥ ಮಾಹಿತಿ ಇತ್ತು. ಆದರೆ ಇನ್ನಷ್ಟು ಹುದ್ದೆಗಳನ್ನು ಆ್ಯಡ್ ಮಾಡೋದಕ್ಕೋಸ್ಕರ ಹಲವಾರು ಮನವಿಗಳನ್ನು ಸಲ್ಲಿಸಲಾಗಿರುತ್ತೆ ಅಂತ ಹೇಳಿ ಮಾಹಿತಿ ಬಂದಿದೆ. ಹಾಗಾಗಿ ಕಲ್ಯಾಣ ಕರ್ನಾಟಕದಲ್ಲೂ ಸಹ GPSTR ಹಾಗೆ ಇದು ಏನು PSTR ಹುದ್ದೆಗಳು ಅತಿ ಹೆಚ್ಚು ಕಾಲಾಗ್ತವೆ. ಹಾಗೆಯೇ ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳ ಒಂದು ಮಾಹಿತಿಯನ್ನು ನೋಡೋದಾದರೆ ನಾನ್ ಕಲ್ಯಾಣ ಕರ್ನಾಟಕದಲ್ಲೂ ಸಹ 5000ಕ್ಕೂ ಹೆಚ್ಚು GPSTR ಮತ್ತು PSTR ಶಿಕ್ಷಕ ಹುದ್ದೆಗಳು ಕಾಲಾಗ್ತಕ್ಕಂಥ ಸಾಧ್ಯತೆ ತುಂಬ ನಿಚ್ಚಳವಾಗಿದೆ. ಹಾಗೆಯೇ ಈ ಒಂದು ಟೀಚರ್ ಅಂದರೆ ದೈಹಿಕ ಶಿಕ್ಷಕರ ಹುದ್ದೆಗಳು ಸಹ ಅತಿ ಹೆಚ್ಚು ಕಾಲಾಗ್ತಕ್ಕಂಥ ಸಾಧ್ಯತೆ ಇದೆ. ಯಾರೆಲ್ಲ CPED ಮತ್ತು BPED ಮಾಡಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಆ ಒಂದು BPED ಮತ್ತು CPED ಮೇಲೆ PE ಟೀಚರ್ ರಿಕ್ರೂಟ್ಮೆಂಟ್ ಸಹ ನಡೆಯುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಬಂದಿದೆ. ಹಾಗಾಗಿ ತಾವೆಲ್ಲರೂ ಕೂಡ ವೇಟ್ ಮಾಡ್ದೇನೆ ನೆಗ್ಲೆಕ್ಟ್ ಮಾಡ್ದೇನೆ ಈಗಿಂದಲೇ ಈ ಒಂದು PSTR ಹಾಗೂ GPSTR ಮತ್ತು TET ಪರೀಕ್ಷೆ ಕಡೆ ಗಮನ ಕೊಟ್ಟು ಈ ಒಂದು ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಿ ಒಂದು ಸರ್ಕಾರಿ ಹುದ್ದೆಯನ್ನು ಪಡೀಲಿ ಅಂತಕ್ಕಂತಹ ಒಂದು ಹಾರೈಕೆಯಿಂದ ಈ ಒಂದು ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ. ಸ್ನೇಹಿತರೆ, ನಿರಂತರ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಡಿ. ಧನ್ಯವಾದಗಳು ಸ್ನೇಹಿತರೆ.